ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಸಾರಿ ನಮ್ಮ ಯೇಸುವಿನ ನಾಮ ಮಹಿಮೆಪಡಿಸುವುದಕ್ಕಾಗಿ, ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿ, ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರುವ ನಮ್ಮೆಲ್ಲರ ಸಂಗಡ ದೇವರು ಮಾತಾಡುವಂತೆ ಚಿಕ್ಕ ಪ್ರಾರ್ಥನೆ ಮಾಡೋಣ ಬನ್ನಿ, ಹಾಗೂ ವಾಕ್ಯ ಧ್ಯಾನ ಮಾಡೋಣ ಬನ್ನಿರಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತಾಡಿ ನಮ್ಮ ಹೃದಯದ ಅವಶ್ಯಕತೆ ತೀರಿಸಿರೆಂದು, ಹಾಗೂ ಈ ಲೋಕದಲ್ಲಿ ನಾವು ಹೇಗೆ ಬದುಕಬೇಕೆಂದು ಕಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಹೇಗೆ ಬದುಕಬೇಕೆಂದು ಯೇಸು ಕಲಿಸುವಾಗಲೇ ಗೊತ್ತಾಗೋದು. ನಾವು ನಮ್ಮ ಇಷ್ಟಾನುಸಾರವಾಗಿ ಬದುಕೋದಾದರೆ, ನಾವು ಅಂದುಕೊಂಡಂತೆ ಬದುಕುವುದಾದರೆ ನಾವೇನು ಸಾಧಿಸೋದಿಲ್ವಲ್ಲ. ದೇವರು ಆಶಿಸಿದಂತೆ ನಾವು ಬದುಕಬೇಕು. ಆತನು ನಮ್ಮ ವಿಷಯದಲ್ಲಿ ಹಾಕಿಕೊಂಡಿರುವ ಆಲೋಚನೆಗಳ ಮೇರೆಗೆ ನಾವು ಬದುಕಬೇಕು. ಆತನು ನಮಗೆ ಕಲಿಸಿಕೊಡಬೇಕಾದರೆ ಆತನ ವಾಕ್ಯವನ್ನು ನಾವು ಕಲಿಯಬೇಕು. ಆತನ ವಾಕ್ಯವನ್ನು ನಾವು ಅಭ್ಯಾಸ ಮಾಡುತ್ತಿರುವಾಗ, ಧ್ಯಾನ ಮಾಡುತ್ತಿರುವಾಗ, ಪಠಿಸುವಾಗ, ಅದರಲ್ಲಿನ ಸತ್ಯ ಗ್ರಹಿಸಿಕೊಳ್ಳುವಾಗ ನಮ್ಮ ಜೀವಿತ ಶೈಲಿಯೇ ಮಾರ್ಪಡುತ್ತೆ. ಈ ದಿನ ಪ್ರತಿಯೊಬ್ಬರೂ ಆಯಾಸಗೊಂಡಿದ್ದಾರೆ, ಬೇಸತ್ತು ಹೋಗಿದ್ದಾರೆ. ಪ್ರತಿಯೊಬ್ಬರು ನನ್ನನ್ನು ಯಾರಾದರೂ ಆದರಿಸುತ್ತಾರೋ, ನನ್ನ ಮನಸ್ಸಿಗೆ ನೆಮ್ಮದಿಯನ್ನುಂಟು ಮಾಡುವ ಮಾತುಗಳನ್ನಾಡುತ್ತಾರೋ ಎಂಬುದಾಗಿ ತವಕಿಸುತ್ತಾ ಇದ್ದಾರೆ. ಎಲ್ಲರೂ ತಮ್ಮ ಪಾಡಿಗೆ ತಾವು ನನ್ನನ್ನು ಯಾರೋ ಆಧರಿಸ್ತಾ ಇಲ್ವಲ್ಲ, ನನ್ನನ್ನು ಸಂತೈಸುತ್ತಾ ಇಲ್ವಲ್ಲ, ನನ್ನನ್ನು ಬಲಪಡಿಸುತ್ತಾ ಇಲ್ವಲ್ಲ ಅಂದುಕೊಳ್ತಾರೆ ಹೊರತು, ನಾನೂ ಕೂಡ ಇತರರಿಗೆ ಬಲಪಡಿಸಬೇಕಲ್ಲವೇ ಎಂಬ ಆಲೋಚನೆ ಯಾರಿಗೂ ಬರ್ತಿಲ್ಲ. ನಾನೂ ಕೂಡ ನನ್ನನ್ನು ಯಾರ ಆಧರಿಸುತ್ತಾರೆ, ನೀವು ಕೂಡ ನಿಮ್ಮನ್ನು ಯಾರ ಆಧರಿಸುತ್ತಾರೆ, ಮತ್ತೆ ಸಹಾಯ ಎಲ್ಲಿಂದ ಬರುತ್ತೆ ಹೇಳಿ? ಅದಕ್ಕೆ ನಾನು ಆಧರಿಸಲ್ಪಡಬೇಕು ಅನ್ನುವುದಕ್ಕಿಂತ ನಾನು ಆಧರಿಸಲ್ಪಡಬೇಕು ಎನ್ನುವಂಥದ್ದು ಆತ್ಮಿಕವಾದ ಉನ್ನತ ಶೈಲಿಗೆ ಬೆಳೆಯುವಾಗ ಈ ಆಲೋಚನೆಗಳು ಬರ್ತವೆ. ನಾನೇ ಆಶೀರ್ವದಿಸಲ್ಪಡಬೇಕೆಂಬ ಆಲೋಚನೆಗಿಂತಲೂ ಇತರರಿಗೆ ನಾನು ಆಶೀರ್ವಾದಕರವಾಗಿರಬೇಕೆಂಬ ಆಲೋಚನೆಗಳು ಆಧ್ಯಾತ್ಮಿಕವಾಗಿ ನೀವು ಬೆಳೆಯುತ್ತಿದ್ದೀರಿ ಎನ್ನುವುದಕ್ಕೆ ಸೂಚನೆಯಾಗಿದೆ. ನನಗೆಲ್ಲರೂ ಕೊಡಬೇಕು ಅನ್ನುವುದಕ್ಕಿಂತ ನಾನು ಏನು ಕೊಡಬಲ್ಲೆ ಎಂಬ ಆಲೋಚನೆ ನಿಮಗಿರೋದಾದರೆ, ನಾನು ಪ್ರೀತಿಸಲ್ಪಡಬೇಕು ಅನ್ನುವುದಕ್ಕಿಂತ ನಾನು ಇತರರನ್ನು ಪ್ರೀತಿಸಬೇಕು ಎಂಬ ಕೋರಿಕೆ ನಿಮಗಿರೋದಾದರೆ ನೀವು ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಿದ್ದೀರಿ ಎಂದರ್ಥ. ಚಿಕ್ಕ ಮಕ್ಕಳು ಯಾವಾಗಲೂ ಕೋರಿಕೊಳ್ತಾರೆ, ಪ್ರಿಯರೇ ನನಗೆ ಅದು ಬೇಕು ಇದು ಬೇಕು ಎಂಬುದಾಗಿ. ನಾವು ದೊಡ್ಡವರಾಗಿ ನಮ್ಮ ಮಕ್ಕಳಿಗಾಗಲಿ ಮನೆಯವರಿಗಾಗಲಿ ಏನು ಬೇಕೋ ಅದನ್ನು ನಾವು ಆಲೋಚಿಸಿ ಕೊಡ್ತೇವಲ್ಲವೇ? ಆಧ್ಯಾತ್ಮಿಕ ಜೀವಿತದಲ್ಲಿಯೂ ಅಷ್ಟೇ. ಆಧ್ಯಾತ್ಮಿಕ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಫಲಿಸುವಾಗ, ಅಭಿವೃದ್ಧಿಯಾಗುವಾಗ, ತಾನು ಹೇಗೆ ಇತರರಿಗೆ ಮೇಲುಂಟು ಮಾಡಬೇಕೆಂಬ ಆಲೋಚನೆಯಲ್ಲಿರುತ್ತಾನೆ. ನಾವು ಹಾಗೆ ಇರಬೇಕಾದ್ರೆ ಹೇಗೆ? ಹೀಗೆ ನೋಡೋಣ ಬನ್ನಿ. ಯೆಶಾಯನ ಪುಸ್ತಕ 50ನೇ ಅಧ್ಯಾಯ 4ನೇ ವಚನ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬಳಲಿ ಹೋದವರನ್ನು ಮಾತೇ ಸಾಕು ಪ್ರಿಯರೇ. ಒನ್ ವರ್ಡ್ ಕ್ಯಾನ್ ಎನ್ಕರೇಜ್ ಅ ಪರ್ಸನ್. ಒಂದು ಅಭಯದಿಂದ ಕೂಡಿದ ಮಾತು, ಒಂದು ಭುಜ ತಟ್ಟಿದ ಕೂಡಲೇ ನೋಡಿರಿ ಪ್ರಿಯರೇ, ಎದುರಿರುವ ವ್ಯಕ್ತಿಗೆ ಎಷ್ಟು ಧೈರ್ಯ ಬರುತ್ತೆ ಎಂದು. ಭುಜ ತಟ್ಟಿ ಪ್ರೋತ್ಸಾಹ ಪಡಿಸುವವರಿಗಿಂತ ಕುಗ್ಗಿಸಿ ಬಿಡೋರೇ ಈ ದಿನ ಹೆಚ್ಚಾಗ್ತಿದ್ದಾರೆ. ನೆಗೆಟಿವ್ ಅನ್ನೋದು ಎಲ್ಲಿ ನೋಡಿದ್ರೂ ಈ ದಿನ ಹೆಚ್ಚಾಗ್ತಿದೆ. ಆದರೆ ಈ ಭಕ್ತನು ಹೇಳ್ತಾನೆ, ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ. ಏನಂತೆ? ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸಬೇಕಾದರೆ ಏನ್ ಬೇಕಂತೆ? ಜ್ಞಾನ ಬೇಕು, ದೈವ ಜ್ಞಾನ ಬೇಕು. ದೈವ ಜ್ಞಾನ ಎಷ್ಟು ಪವಿತ್ರವಾಗಿದೆಯೋ, ಎಷ್ಟು ಶುದ್ಧವಾಗಿದೆಯೋ, ಎಷ್ಟು ಮೇಲುಕರವಾಗಿದೆಯೋ ಎಂಬುದನ್ನು ನಾವು ಬೈಬಲಲ್ಲಿ ಓದುತ್ತೇವೆ. ಮನುಷ್ಯರ ಜ್ಞಾನ ಯುಕ್ತಿ ಕುಯುಕ್ತಿಗಳು, ನಟನೆ, ವೇಷಧಾರಣೆಯಾಗಿದೆ. ಏನೋ ಸುಮ್ಸುಮ್ನೆ ಆಧರಿಸುವ ಪ್ರಯತ್ನ ಮಾಡಿದ್ರೆ ಅದು ಯಾವ ಪ್ರಯೋಜನಕ್ಕೆ ಬರಲ್ಲ. ಆ ಮಾತುಗಳು ಎದುರಿರುವ ವ್ಯಕ್ತಿಗೆ ಸಂತೈಸುವಂಥವುಗಳಾಗಿರಬೇಕು. ಹಾಗೆ ಇರಬೇಕಾದರೆ ಶಿಕ್ಷಿತರ ನಾಲಿಗೆಯನ್ನು ಯೆಹೋವನು ನನಗೆ ದಯಪಾಲಿಸಿದ್ದಾನೆ. ನನ್ನ ಬಾಯಿಯೊಳಗಿಂದ ಆದರಣೆಯಿಂದ ಕೂಡಿದ ಮಾತುಗಳು, ಜ್ಞಾನದಿಂದ ಕೂಡಿದ ಮಾತುಗಳು, ಕುಗ್ಗಿದವರನ್ನು ಆದರಿಸುವ ಮಾತುಗಳು ಹೊರಡುತ್ತವೆ. ನಾನು ಮಾತಾಡಬೇಕಾದರೆ
ನಿಮಗೆ ಗೊತ್ತಾ ಪ್ರಿಯರೇ, ನಾವು ಮಾತಾಡಬೇಕಾದ್ರೆ ಕೇಳಿಸಿಕೊಳ್ಬೇಕು. ನಾವು ಕೇಳಿದ್ರೆ ಮಾತಾಡ್ತೇವೆ. ಸಾಧಾರಣವಾಗಿ ಡೆಫ್ ಆ್ಯಂಡ್ ಡಮ್ಸ್ ಎಂಬ ಸ್ಕೂಲ್ಗಳಿರ್ತವೆ. ಕೆಲವೊಂದು ಸಾರಿ ಅಲ್ಲಿರುವಂಥವರ ನಾಲಿಗೆಯೊಳಗೆ ಯಾವುದೇ ಲೋಪ ಇಲ್ಲದೇ ಇರಬಹುದು, ಅವರ ಕಂಠಧ್ವನಿಯಲ್ಲಿ. ಕೆಲವೊಂದು ಸಾರಿ ಅವರ ಕಿವಿಯಲ್ಲಿ ಲೋಪ ಇಲ್ಲದೇ ಇರಬಹುದು. ಆದರೆ ಅವರು ಕೇಳಿಸಿಕೊಳ್ಳದೇ ಇರೋದ್ರಿಂದ ಮಾತಾಡಲಾರರು. ಇಟ್ ಗೋ ಟುಗೆದರ್. ನಾವು ಕೇಳ್ತಿರೋದಾದ್ರೆ ಮಾತಾಡ್ತೇವೆ. ಈ ದಿನಮಾನಗಳಲ್ಲಿ ಇತರ ದೇಶದಲ್ಲಿರುವ ನಮ್ಮ ಪ್ರಿಯರು ಹೇಳ್ತಾರೆ, ನಮ್ಮ ಮಕ್ಕಳಿಗೆ 3 years ದಾಟಿ ಹೋಗಿವೆ, 4 years ವಯಸ್ಸಾಯ್ತು, ಇನ್ನೂ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುತ್ತಾರೆ. ಯಾಕೆಂದ್ರೆ ಆ ಮಗು ಸರಿಯಾಗಿ ಕೇಳ್ತಿಲ್ಲ. ನಮ್ಮ ಮನೆಯಲ್ಲಿರುವ ಮಕ್ಕಳು ಜಾಯಿಂಟ್ ಕುಟುಂಬ ಇರುವಾಗ ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡಿಕೊಳ್ತೇವೆ. ವೃದ್ಧರಾಗಿರುವಂತಹ ಅಜ್ಜ ಅಜ್ಜಿ ಅವರೆಲ್ಲರೂ ಮಾತಾಡಿಕೊಳ್ತಿರ್ತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಬೇಗ ಮಾತು ಬರ್ತವೆ. ಅದೇ ಚರ್ಚ್ಗೆ ಹೋಗುವಾಗ ಚೆನ್ನಾಗಿ ಸಂಡೇ ಸ್ಕೂಲ್ ಮಕ್ಕಳೊಂದಿಗೆ ಮಾತಾಡಿಕೊಳ್ತಾರೆ, ಹಾಡುಗಳನ್ನು ಕಲಿಯುತ್ತಾರೆ, ಹೌದಲ್ಲವೇ? ಆದರೆ ಆ ಚಿಕ್ಕ ವಯಸ್ಸಲ್ಲಿ 2-3 ವರ್ಷ ವಯಸ್ಸಿನಲ್ಲಿ ಅದು ಯಾವುದೋ ಕಿಂಡರ್ ಗಾರ್ಡನ್ನಲ್ಲಿ ಸೇರಿಸೋದಾಗಲಿ, ಇಲ್ಲವೇ ನರ್ಸಿಂಗ್ ಸೆಂಟರ್ಸ್ನಲ್ಲಿ ಮಕ್ಕಳನ್ನು ಸೇರಿಸುವುದಾಗಲಿ, ಪೇರೆಂಟ್ಸ್ ಇಬ್ಬರೂ ಕೆಲಸ ಮಾಡೋದ್ರಿಂದ ಅಲ್ಲಿಗೆ ಸೇರಿಸ್ತಾರೆ. ಅಲ್ಲಿ ಯಾರೂ ಮಾತಾಡಲ್ಲ. ಮಾತಾಡಿದ್ರೂ ಅವರ ಭಾಷೆ ಬೇರೆ ಇರುತ್ತೆ. ತಂದೆ ತಾಯಿಗಳಿಗೇನೋ ಮಕ್ಕಳೊಂದಿಗೆ ಮಾತಾಡಲು ಟೈಮ್ ಇರಲ್ಲ. ಹಾಗಾಗಿ ಏನಾಗುತ್ತೆ, ಮಾತುಗಳೇ ಬರ್ತಾ ಇಲ್ಲ. ಯಾವ ಒಂದು ಭಾಷೆ ಸರಿಯಾಗಿ ಬರಲ್ಲ. ಅರ್ಧ ಇಂಗ್ಲೀಷು, ಅರ್ಧ ಹಿಂದಿ. ಸ್ವಲ್ಪ ಲೋಕಲ್ ಲ್ಯಾಂಗ್ವೇಜ್ ಮಾತಾಡುವಾಗ ಆ ಮಕ್ಕಳಿಗೆ ಸ್ವಲ್ಪ ಆಲಸ್ಯವಾಗುತ್ತೆ. ಕಾರಣ ಅವರು ಕೇಳ್ತಾ ಇಲ್ಲ. ಹಾಗೆಯೇ ದೇವರ ವಾಕ್ಯವನ್ನು ಕೇಳಿದವನು ದೇವರ ಮಾತುಗಳನ್ನೇ ಮಾತಾಡುತ್ತಾನೆ. ಎಷ್ಟು ಹೆಚ್ಚು ನಾವು ದೇವರ ವಾಕ್ಯ ಕೇಳುತ್ತೇವೋ ಅಷ್ಟೇ ನಮ್ಮ ಬಾಯಿಯೊಳಗಡೆಯಿಂದ ಬರುವ ಮಾತುಗಳು ಪವಿತ್ರವಾಗಿರುತ್ತವೆ, ಆದರಣೆಯಿಂದ ಕೂಡಿದವುಗಳಾಗಿರ್ತವೆ, ಪ್ರೀತಿಪೂರ್ವಕವಾಗಿ ಬರ್ತವೆ. ಅವು ದೇವರ ಮಾತುಗಳಾಗಿರುತ್ತವೆ. ಅದಕ್ಕೆ ಇಲ್ಲಿ ಭಕ್ತನು ಹೇಳುತ್ತಾನೆ, ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ಅದಕ್ಕೆ ಪ್ರತಿದಿನ ಈ ಅನುದಿನದ ಧ್ಯಾನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಮುಂದೆ ತರ್ತಿದ್ದೇವೆ. ಎಷ್ಟು ಜನ ಕೇಳ್ತಿದ್ದೀರಿ? ಅವಾಗೊಂದ್ಸಾರಿ ಇವಾಗೊಂದ್ಸಾರಿ ಅಪರೂಪಕ್ಕೆ ನೋಡುವ ಸಂಗತಿ ಪಕ್ಕಕ್ಕಿಟ್ಬಿಡಿ. ಕರೆಕ್ಟಾಗಿ ಉದಯದಲ್ಲಿಯೇ ದೇವರ ಮಾತುಗಳನ್ನು ಕೇಳೋದಾದರೆ ಆ ದಿನವೆಲ್ಲ ನಿಮ್ಮ ಮಾತುಗಳಲ್ಲಿ ಸಾರವಿರುತ್ತದೆ. ಆ ಮಾತುಗಳಲ್ಲಿ ದೇವರ ವಾಕ್ಯದ ಸತ್ಯ ಇರುತ್ತೆ. ದೈವ ಜ್ಞಾನದಿಂದ ನೀವು ತುಂಬಲ್ಪಡ್ತೀರಿ. ಪ್ರತಿ ಉದಯದಲ್ಲಿ ಕೇಳಿಸಿಕೊಳ್ಳುವ ಹಾಗೆ ನನಗೆ ಕೇಳುವ ಮನಸ್ಸನ್ನು ದೇವರು ಹುಟ್ಟಿಸುತ್ತಿದ್ದಾರೆ ಅನ್ನುತ್ತಾನೆ. ಕೆಲವರು ಕೇಳ್ತಾ ಇರುವಾಗ ಬಹಳ ಚೆನ್ನಾಗಿ ಹೇಳಿದಾರಂತಾರಷ್ಟೇ. ಏನ್ ಹೇಳಿದಾರಂತಂದ್ರೆ ಹೇಳಲಿಕ್ಕಾಗಲ್ಲ. ಅಂದ್ರೆ ಕೇಳಿದಾರು? ಅಲ್ಲಿ ಏನೋ ಮೂಢ ಭಕ್ತಿಯಿಂದ ಕೂತ್ಕೊಳ್ತಾರೆ. ಪ್ರಾರ್ಥನೆ ಮಾಡುವಾಗ ಆಮೇನ್ ಅಂದ್ಬಿಡ್ತಾರ ಅಷ್ಟೇ. ಅಷ್ಟು ಸಾಕಾಗಲ್ಲ. ಕೇಳಿರುವುದನ್ನು ಗ್ರಹಿಸಿಕೊಳ್ಳಬೇಕು, ಕೇಳಿರುವುದನ್ನು ಅನುಸರಿಸಬೇಕು, ಕೇಳಿರುವುದನ್ನು ಧ್ಯಾನಿಸಬೇಕು. ಅವಾಗ ಆ ಸಾರ ನಮ್ಮ ಜೀವಿತದಲ್ಲಿ ಬರುತ್ತೆ. ಈ ಭಕ್ತನು ಹೇಳ್ತಾನೆ, ಕೇಳುವ ಮನಸ್ಸು ದೇವರು ಹುಟ್ಟಿಸ್ತಾರೆಂದು. ಕೇಳುವ ಮನಸ್ಸಿಲ್ಲ ನಮಗೆ, ಕೇಳಲ್ಲ, ಕೇಳಲು ಇಷ್ಟಪಡಲ್ಲ, ಮಾತಾಡಲು ಮಾತ್ರ ಆಸೆ ಪಡ್ತೇವೆ. ಲಬಲಬ ಅಂತ ಮಾತಾಡ್ತೇವೆ ಹೊರತು ಬೇರೆಯವರು ಮಾತಾಡುವುದನ್ನು ಕೇಳಿ ಗ್ರಹಿಸಿಕೊಂಡು ಅದನ್ನು ಅನುಸರಿಸಲು, ಮತ್ತಷ್ಟು ಮುಖ್ಯವಾಗಿ ಕನಿಷ್ಠ ದೇವರ ಮಾತುಗಳನ್ನು ಕೇಳಿ ಅವುಗಳ ಪ್ರಕಾರ ಜೀವಿಸುವುದಕ್ಕಾಗಿ ಆಶಿಸಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ಕೇಳಲು ಅವರು ತಮ್ಮ ಹೃದಯ ಸಿದ್ಧ ಮಾಡಿಕೊಳ್ಳದೇ ಇರುವುದರಿಂದ ಕೇಳಲಿಲ್ಲ. ದೇವರ ವಾಕ್ಯದಲ್ಲಿ ಸಂತೋಷ ಇಲ್ಲದವರಾಗಿದ್ದಾರೆಂದು ವಾಕ್ಯ ಹೇಳುತ್ತೆ. ಯೆರೆಮೀಯನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಕೇಳಿಸಿಕೊಳ್ಳಲು ನನಗೆ ಮನಸ್ಸು ಹುಟ್ಟಿಸಿರಿ ದೇವರೇ, ನನ್ನ ಮನಸ್ಸನ್ನು ಏಕಾಗ್ರತೆಯಾಗಿಟ್ಕೊಳ್ಳಲು ಸಹಾಯ ಮಾಡಿರಿ ದೇವರೇ ಎಂದು ಪ್ರತಿ ಉದಯದಲ್ಲಿ ಪ್ರಾರ್ಥಿಸಿ ಹೀಗೆ ದೇವರ ಮಾತುಗಳನ್ನು ಕೇಳುವುದಾದರೆ ಶಿಷ್ಯನಿಗೆ ಬೇಕಾದ ನಾಲಿಗೆ ನೀವು ಹೊಂದಿಕೊಂಡಿರ್ತೀರಿ. ಶಿಷ್ಯನು ಯಾವಾಗಲೂ ಕೂಡ ಕೇಳುವುದಕ್ಕಾಗಿ ಆಸೆ ಪಡ್ತಾನೆ. ಕೇಳಿರುವುದನ್ನು ವರ್ಣಿಸುವುದಕ್ಕಾಗಿ, ಅದರ ಪ್ರಕಾರ ಜೀವಿಸುವುದಕ್ಕಾಗಿ ಆಸೆ ಪಡುವವನೇ ಶಿಷ್ಯನು. ಗುರುವನ್ನು ಹೋಲಿ ನಡೆಯುತ್ತಾನೆ ಶಿಷ್ಯನು. ನಮ್ಮ ಪರಮ ಗುರುವಾಗಿರುವ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮಾತುಗಳು, ಆತನ ಪ್ರಬೋಧನೆಯಿಂದ ಕೂಡಿರುವ ಪರಿಶುದ್ಧ ಸತ್ಯವೇದವನ್ನು ಎಷ್ಟು ಹೆಚ್ಚು ನಾವು ಓದುತ್ತೇವೋ ಅಷ್ಟೇ ಹೆಚ್ಚಾಗಿ ನಮ್ಮ ಬಾಯಿಂದ ಬರುವ ಮಾತುಗಳು ಇತರರಿಗೆ ಆಶೀರ್ವಾದಕರವಾಗಿಯೂ ಆದರಣೆಕರವಾಗಿಯೂ ಇರ್ತವೆ. ಕೇಳುವುದಕ್ಕಾಗಿ ದೇವರು ನಮಗೆ ಕೇಳುವ ಮನಸ್ಸನ್ನು ಹುಟ್ಟಿಸಿದಾಗ ಇನ್ನೊಂದು ಮಾತು ಹೇಳ್ತಾನೆ ನೋಡಿ, 5ನೇ ವಚನದಲ್ಲಿ, ಸತ್ಯವೇದದಲ್ಲಿ ಯೆಶಾಯ 50ನೇ ಅಧ್ಯಾಯ 5ನೇ ವಚನ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರು ಬೀಳುವುದಿಲ್ಲ, ವಿಮುಖನೂ ಆಗಲೂ ಇಲ್ಲ. ಅಂದರೆ ಕೇಳುವ ಮನಸ್ಸು ಹುಟ್ಟಿಸಿದ್ದಾಗ್ಯೂ ನಾನು ಕೇಳಲ್ಲ,
ಎಷ್ಟೇ ಚೆನ್ನಾಗಿ ನಾಗ ಸ್ವರವನ್ನು ಊದಿದರೂ ಕೂಡ ನಾನು ಕೇಳಲ್ಲ ಎನ್ನುವಂತೆ ಕಿವುಡ ಹಾವಿನಂತಿದ್ದಾರೆ ಎಂಬುದಾಗಿ ಬೈಬಲ್ನಲ್ಲಿದೆ. ನಾಗಸ್ವರ ಕೇಳಿದ ಕೂಡಲೇ ಹೊತ್ತಿನಲ್ಲಿ ಎಲ್ಲೋ ಇದ್ದಂತಹ ಹಾವು ಓಡೋಡಿ ಹೊರಗೆ ಬರುತ್ತದಂತೆ. ಆದರೆ ಅದು ಒಂದೆರಡು ಸಾರಿ ಬೇಟೆಗಾರನ ಕೈಗೆ ಸಿಕ್ಕಾಕೊಂಡು ತಪ್ಪಿಸಿಕೊಂಡಿದೆ ಅಂದುಕೊಳ್ಳಿ. ಮೂರನೇ ಸಾರಿ ಊದಿದಾಗ ಓಹೋ ನನ್ನ ಕರೆಯುತ್ತಿದ್ದಾರೆ, ಯಾಕೆಂದರೆ ನನ್ನನ್ನು ಹಿಡಿದುಕೊಳ್ತಾರೆ ಅಂದ್ಕೊಂಡು, ಹಾಗಾಗಿ ಆ ಸ್ವರ ನಾನು ಕೇಳಲ್ಲ ಅಂದುಕೊಂಡು ಸುಮ್ಮನೆ ಇರುತ್ತಂತೆ. ಹಾವಿನ ಕಿವಿ ಕಣ್ಣಿಗೆ ಕಾಣಿಸೋದಿಲ್ಲ, ಬಹಳ ಚಿಕ್ಕದಾಗಿರ್ತವೆ, ಆದರೆ ಬಹಳ ಶಾರ್ಪ್ ಆಗಿರ್ತವೆ. ಆದರೆ ಹಾವು ಒಂದು ಸಾರಿ ನಾನು ಕೇಳಲ್ಲ ಅಂದುಕೊಂಡ್ರೆ ಅದೇನು ಕೇಳಿಸಿಕೊಳ್ಳೋದೇ ಇಲ್ಲ. ಅದೇ ರೀತಿ ಈ ದಿನ ಬಹಳಷ್ಟು ಜನ ನನಗಿದು ಬೇಕಾಗಿಲ್ಲ, ಕೇಳಿಸಿಕೊಳ್ಳುವಂತೆ ಕಾಣಿಸ್ತಾರೆ, ಕೇಳಿಸಿಕೊಳ್ಳುವಂತೆ ನಟಿಸ್ತಾರೆ, ಆದರೆ ಅವರು ಕೇಳಿಸಿಕೊಳ್ಳೋದಿಲ್ಲ. ದೇವರ ವಾಕ್ಯ ಕೇಳುವಾಗ ಪ್ರಿಯರೇ, ನಾವು ಅದೇನೋ ಕಾಲಕ್ಷೇಪ ಮಾಡುವಂತೆ ಕೇಳಿದ ಹಾಗೆ ಮೂಢ ಭಕ್ತಿಯಿಂದ ಕೇಳುವುದರಿಂದ ಪ್ರಯೋಜನವಿಲ್ಲ. ಆಸಕ್ತಿಯಿಂದ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು, ಮನಸ್ಸಿಟ್ಟು ಕೇಳಬೇಕು, ಕೇಳಿರುವುದನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಬೇಕು. ಆಗ ನೀವು ಜೀವಿತದಲ್ಲಿ ಧನ್ಯರಾಗ್ತೀರಿ. ರಾತ್ರಿ ಹಗಲು ದೇವರ ವಾಕ್ಯ ಧ್ಯಾನ ಮಾಡುವವನು ಧನ್ಯನು. ವಾಕ್ಯ ಧ್ಯಾನಿಸುವುದು 1 ಗಂಟೆ, ಅರ್ಧ ಗಂಟೆ ಅಥವಾ ಸ್ವಲ್ಪ ಸಮಯ ಆಗಿರಬಹುದು. ಆದರೆ ದಿನವೆಲ್ಲ ಮಾತುಗಳನ್ನು ಧ್ಯಾನಿಸುವುದಾದರೆ ಅವನ ಕಾರ್ಯಗಳೆಲ್ಲ ಸಫಲವಾಗುವವು ಎಂದು ದೇವರ ವಾಕ್ಯ ಹೇಳುತ್ತೆ. ನಿಮ್ಮನ್ನು ಅನೇಕರು ಹೇಳಬೇಕಾದ್ರೆ ಕೋರಿಕೊಳ್ತಾರೆ, ನಿಮ್ಮ ಮಾತು ಕೇಳಬೇಕೆಂದು ಆಶಿಸುತ್ತಾರೆ. ನಿಮ್ಮ ಮಾತಿನಲ್ಲಿ ಪ್ರೀತಿ ಇದೆ, ಸಾರವಿದೆ, ಆದರಣೆ ಇದೆ, ಬಿಡುಗಡೆ ಇದೆ, ಸಮಸ್ಯೆಗಳಿಗೆ ಪರಿಷ್ಕಾರ ಇವೆ. ಆದುದರಿಂದಲೇ ಅನೇಕರು ನಿಮ್ಮ ಮಾತು ಕೇಳಲು ಬಯಸ್ತಾರೆ. ಮನುಷ್ಯರು ಅನೇಕ ಸಮಸ್ಯೆ ಹೋರಾಟಗಳಲ್ಲಿದ್ದಾರೆ, ಆಧರಿಸಲು ಯಾರೂ ದಿಕ್ಕಿಲ್ಲದೆ ಒದ್ದಾಡ್ತಿದ್ದಾರೆ. ನಾನು ಕೂಡ ಯಾರಾದರೂ ಒಬ್ಬರಿಂದ ಆಧರಿಸಲ್ಪಡಬೇಕೆಂದು ಆಶಿಸೋದಾದರೆ ನಮ್ಮ ಕಷ್ಟಗಳು, ನಮ್ಮ ಶ್ರಮೆಗಳು, ನಮ್ಮ ಸಮಸ್ಯೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಮಗಿಂತಲೂ ಕಠಿಣವಾದ ಪರಿಸ್ಥಿತಿಯಲ್ಲಿರುವವರನ್ನು ಆಧರಿಸುವಂಥದ್ದು ಅಭ್ಯಾಸಿಸಿಕೊಳ್ಬೇಕು. ನಮ್ಮ ಯೌವನಸ್ಥರು ಈ ದಿನ ಬ್ರಹ್ಮಾಂಡವಾಗಿರುವಂತೆ ಕಾಣಿಸ್ತಾರೆ, ತಿರುಗಿ ಬೀಳುವವರಂತೆ ಕಾಣಿಸಿಕೊಳ್ತಾರೆ, ಮಾತು ಕೇಳದವರಂತೆ ಕಾಣಿಸಿಕೊಳ್ತಾರೆ. ಆದರೆ ಅವರಿಗೆ ಎಷ್ಟೋ ಸಮಸ್ಯೆಗಳಿವೆ, ಅವರ ಮನಸ್ಸಲ್ಲಿ ಎಷ್ಟೋ ಕಳವಳಗಳಿವೆ, ಅವರ ಜೀವಿತದಲ್ಲಿ ಎಷ್ಟೋ ಹೋರಾಟಗಳಿವೆ. ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ, ಅವರಿಗೆ ಅವಶ್ಯಕತೆ ಇರುವ ರೀತಿಯಲ್ಲಿ ಅವರೊಂದಿಗೆ ಪ್ರೀತಿಯಿಂದ ನಾವು ಏನಾದರೂ ಮಾತಾಡುವುದಾದರೆ, ದೇವರ ಮಾತುಗಳನ್ನು ಮಾತಾಡುವುದಾದರೆ ಒಬ್ಬ ವ್ಯಕ್ತಿಯನ್ನು ಸಂಪಾದಿಸಿಕೊಳ್ತೇವೆ. ಇಂದಿನಿಂದ ಅಯ್ಯೋ ನಾನೇ ದಣಿದಿದ್ದೇನೆ, ನಾನೇ ಬೇಸತ್ತು ಹೋಗಿದ್ದೇನೆ, ನನ್ನನ್ನು ಯಾರೂ ಆಧರಿಸ್ತಾ ಇಲ್ಲ, ನಾನೇನ್ ಮಾಡ್ಲಿಕ್ಕಾಗುತ್ತೆ ಅಂದುಕೊಳ್ಳದೆ ಬಳಲಿ ಹೋದವರನ್ನು ಆಧರಿಸುವುದಕ್ಕಾಗಿ ದೇವರ ಜ್ಞಾನ ಕೋರಿಕೊಳ್ಳೋದು. ದೇವರು ಜ್ಞಾನ ಕೊಟ್ಟಾಗ ಬಳಲಿ ಹೋದವರನ್ನು ಆಧರಿಸುವಂತೆ ಜ್ಞಾನ ನಿಮಗಿರುವಾಗ ನಿಮಗೆ ಗೊತ್ತಾಗದಂತೆ ನಿಮ್ಮ ಬಾಯಿಂದ ಬರುವ ಮಾತುಗಳು, ಆದರಣೆಯಿಂದ ಕೂಡಿದ ಮಾತುಗಳು ನಿಮ್ಮನ್ನೇ ಆಧರಿಸ್ತವೆ. ನೀವು ಆಯಾಸಗೊಂಡಿದ್ದೀರಲ್ಲವೇ, ನಿಮಗೂ ವರ್ತಿಸುತ್ತದಲ್ಲವೇ? ನೀವು ಇತರರಿಗೆ ಹೇಳುತ್ತಿರುವಾಗಲೇ ನೀವು ಕೂಡ ಆಶೀರ್ವದಿಸಲ್ಪಡ್ತೀರಿ. ಅದೇ ದೇವರ ವಾಕ್ಯದಲ್ಲಿರುವ ದೊಡ್ಡ ಶ್ರೇಷ್ಠತೆ. ಆತನ ವಾಕ್ಯ ಇಬ್ಬಾಯಿ ಕತ್ತಿಯಂತಿದೆ, ಹೇಳುವವರಿಗೂ ಕೇಳುವವರಿಗೂ ಕೂಡ ಅದು ಅನ್ವಯಿಸುತ್ತದೆ. ಖಚಿತವಾಗಿಯೂ ದೇವರ ಪ್ರೀತಿಯನ್ನು ಗುರುತಿಸಿದಂಥವರು, ದೇವರ ಆದರಣೆಯನ್ನು ಹೊಂದಿದವರು ಇತರರಿಗೆ ಆಶೀರ್ವಾದಕರವಾಗಿರ್ತಾರೆ. ಅಂತಹ ಆಶೀರ್ವಾದಕರವಾದ ಜೀವಿತ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ದೇವರೇ ಒಂದು ಸಾರಿ ನಮ್ಮನ್ನು ನೋಡಿರಿ. ಹೌದು ದೇವರೇ, ನಾವು ಬಳಲಿ ಹೋಗಿದ್ದೇವೆ, ದಣಿದು ಹೋಗಿದ್ದೇವೆ, ಕುಗ್ಗಿ ಹೋಗಿದ್ದೇವೆ, ನನ್ನನ್ನು ಆಧರಿಸುವವರು ಇಲ್ಲವಲ್ಲ ಎಂದು ತವಕ ಪಡುತ್ತಾ ಇದ್ದೇವೆ. ನಿಮ್ಮ ಮಾತು ನನ್ನನ್ನು ಆಧರಿಸುತ್ತವೆ ಎಂದು, ನೀವು ಆಧರಣೆಕರ್ತನಾದ ಪರಿಶುದ್ಧಾತ್ಮನನ್ನು ನಮಗೆ ಅನುಗ್ರಹಿಸಿದ್ದೀರೆಂದು ನಾವು ಮರೆಯದಂತೆ ನಿಮ್ಮ ವಾಕ್ಯ ಧ್ಯಾನಿಸುವವರಾಗಿ ಪ್ರತಿ ಉದಯದಲ್ಲಿ ವಾಕ್ಯ ಕೇಳುವ ಮನಸ್ಸು ಕೊಡಿರಿ. ಕೇಳಿದ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ನಿಮ್ಮ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ವಾಕ್ಯದಲ್ಲಿರುವಂತಹ ದೊಡ್ಡ ಸಾರಾಂಶಗಳನ್ನು, ಸತ್ಯವನ್ನು ಹೃದಯಕ್ಕೆ ಅನ್ವಯಿಸಿಕೊಂಡು ಅನಂತವಾದ ದೇವರ ಶಕ್ತಿಯನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿರಿ. ದಣಿದು ಹೋದವರನ್ನು, ಲೋಕದಲ್ಲಿ ಕುಗ್ಗಿ ಹೋದ ಸ್ಥಿತಿಯಲ್ಲಿ ಬಿದ್ದು ಹೋದವರನ್ನು ಆಧರಿಸುವ ಹಾಗೆ ಪರಿಶುದ್ಧಾತ್ಮನ ಶಕ್ತಿಯನ್ನು ನಿಮ್ಮ ನಾಮ ಅರಿತಿರುವ ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ.
ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೆ ದೇವರು ಜಯ ಕೊಡ್ತಾರೆ. ಅಷ್ಟು ಮಾತ್ರವಲ್ಲದೆ ಗಮನ ಕೊಟ್ಟು ಕೇಳಿರಿ. ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೂ ಕೂಡ ಇದೇ ನಂಬರ್ಗೆ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿ. ಪ್ರಾರ್ಥನಾ ಮನವಿಯೊಂದಿಗೆ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕೂಡ ಕಳಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಅನೇಕರು ವೀಕ್ಷಿಸ್ತಾ ಇದ್ದೀರಿ ಎಂದು ಗೊತ್ತಾಗ್ತಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಅದರ ನಿಮಿತ್ತ ಮೇಲಿಂದ ಮೇಲೆ ನಿಮಗೆ ಇಂಟಿಮೇಷನ್ ಸಿಗುತ್ತೆ. ಪ್ರತಿ ಸಾರಿ ನೀವು ಲೈವ್ ಕಾರ್ಯಕ್ರಮ ವೀಕ್ಷಿಸಿದಾಗ ಒಂದು ಲೈಕ್ ಬಟನ್ ಒತ್ತಬಹುದಲ್ಲವೇ? ಒತ್ತಿರಿ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ನಿಮ್ಮಂತೆ ನನ್ನಂತೆ ಬಳಲಿ ಹೋದಂಥವರು, ಸುಧಾರಿಸಿಕೊಳ್ಳಬೇಕಾದವರು ಅನೇಕರಿದ್ದಾರಲ್ಲವೋ, ಅಂಥವರಿಗೆ ಈ ಸಂದೇಶಗಳನ್ನು ದಯಮಾಡಿ ಶೇರ್ ಮಾಡಬಹುದಲ್ಲವೇ? ಅದಕ್ಕೆ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಈ ಸಂದೇಶ ಶೇರ್ ಮಾಡಿರಿ. ಅಷ್ಟು ಮಾತ್ರವಲ್ಲ, ಈ ದಿನ ಲೈವ್ನಲ್ಲಿ ನೀವು ವೀಕ್ಷಿಸಿದ್ದೀರೆಂಬುದಾಗಿ ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಟೈಪ್ ಮಾಡಿ. ಕರ್ತನಲ್ಲಿ ನಿಮ್ಮೆಲ್ಲರನ್ನೂ ಪ್ರೀತಿಸ್ತಿದ್ದೇವೆ. ನಿಮ್ಮನ್ನು ಬಲಪಡಿಸಬೇಕೆಂದು, ನೀವು ದೇವರ ರಾಜ್ಯಕ್ಕೆ ವಾರಸುದಾರರಾಗುವಂತೆ, ಆಧ್ಯಾತ್ಮಿಕವಾಗಿ ನೀವು ಅಭಿವೃದ್ಧಿಯಾಗಬೇಕೆಂದೇ ಅನುದಿನದ ಧ್ಯಾನ ನಿಮಗೆ ತಪ್ಪದೆ ನಾವು ಪ್ರಸಾರ ಮಾಡ್ತಿದ್ದೇವೆ. ಹಾಗಾಗಿ ಎಲ್ಲಾ ಸಂದೇಶ ವೀಕ್ಷಿಸಿ ಆಶೀರ್ವದಿಸಲ್ಪಟ್ಟು ಇತರರಿಗೂ ಶೇರ್ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.